ಸರ್, ಶಿವಕುಮಾರ್ ನಮಸ್ತೆ. ತಾವು ಭಾರತೀಯ ಜನತಾ ಪಕ್ಷ ಎಡಗೈ ಸಮುದಾಯದ ಪರವಾಗಿತ್ತು. ಎಡಗೈ ಸಮುದಾಯದ ತಮ್ಮ ವೋಟರ್ಸ್ ಅನ್ನೋದು ಅವರ ಕಲ್ಪನೆ, ಅದು ಎಷ್ಟು % ಅಂತ ಗೊತ್ತಿಲ್ಲ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಎಡಗೈ ಸಮುದಾಯಕ್ಕೆ ಹೆಚ್ಚು ಅವಕಾಶಗಳು ಕೂಡ ಇತ್ತು. ಎಲ್ಲೊಂದು ಕಡೆಗ ಎಡಗೈ ಸಮುದಾಯದಲ್ಲಿಲ್ಲ. ನಾವು 35 ವರ್ಷಗಳಿಂದ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಏನೋ ನಮಗೊಂದು ಕೊಟ್ಟಿದ್ದಾರೆ, 6% ಕೊಟ್ಟಿದ್ದಾರೆ, ಸದ್ಯಕ್ಕೆ ತೃಪ್ತಿ ಇದೆ ಅಂತ ಹೇಳ್ತಾರೆ. ಎಸ್, ಈಗ ಎಡಗೈ ಸಮುದಾಯನ ಬಿಟ್ಟಿದೆ, ಅಲಮಾರಿಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ನಿಂತಿರ್ತಕ್ಕಂಥದ್ದು ಸರ್. ಈಗ 1% ಸ್ಪೃಶ್ಯರ ಜೊತೆ ಸೇರಿಕೊಂಡಿದ್ದಾರೆ. ಅಲ್ಲಿ ಲಂಬಾಣಿ, ಬೋವಿ ಸಮುದಾಯ ಪ್ರಬಲವಾಗಿದ್ದಾರೆ. ನಾವು ಯಾವ ಕಾರಣಕ್ಕೂ ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಶತಮಾನಗಳಿಂದ ನಾವು ಬೀದಿಯಲ್ಲಿದ್ವಿ, ಬೀದಿಯಲ್ಲಿ ಹುಟ್ಟಿದ್ವಿ, ಬೀದಿಯಲ್ಲೇ ಸಾಯುವಂಥ ಪರಿಸ್ಥಿತಿ ಆಗ್ತಿದೆ ಅಂತೇಳಿ ಅವ್ರ ನೋವನ್ನು ಹೇಳ್ಕೊಳ್ತಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ. ಏನು ಒಳ ಮೀಸಲಾತಿ ಆ ಒಂದು ವಿಚಾರದಲ್ಲಿ ಒಂದು ಎ.ಜೆ. ಸದಾಶಿವ ಆಯೋಗ ರಚನೆ ಆಗಿತ್ತು. ಆ ಎ.ಜೆ. ಸದಾಶಿವ ಆಯೋಗಕ್ಕೆ ಯಾವುದೇ ರೀತಿ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ದಲೇ ಒಂದು ತಟಸ್ಥವಾಗಿದ್ದಂಥ ವ್ಯವಸ್ಥೆ ಆ ಸಂದರ್ಭದಲ್ಲಿ B.S. ಯಡಿಯೂರಪ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದ್ದರು. ಅವರು ಅದಕ್ಕೆ ಎಲ್ಲ ಆರ್ಥಿಕ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟು ಅದರ ವರದಿ 2012ರಲ್ಲಿ ಸದಾನಂದ ಗೌಡರು ಆಗಿನ ಮುಖ್ಯಮಂತ್ರಿ ವರದಿ ಸಲ್ಲಿಸಿದ್ರು. ಅವಾಗ 2013ರಲ್ಲಿ ನಮಗೆ ಸರ್ಕಾರ ಬರಲಿಲ್ಲ. ಆದರೆ ಆ 5 ರಿಂದ 6 ವರ್ಷ ಏನು 7 ವರ್ಷ ಸಮ್ಮಿಶ್ರ ಸರ್ಕಾರನೂ ಸೇರಿ ಸಿದ್ದರಾಮಯ್ಯವರು ಎ.ಜೆ. ಸದಾಶಿವ ಆಯೋಗದ ವರದಿ ಅದು ಮುಟ್ಟು ಸಹ ನೋಡಲಿಲ್ಲ. ನೀವು ಮುಟ್ಲಿಲ್ಲ ಸರ್? ಇಲ್ಲ, ಅವರು ಮುಟ್ಲಿಲ್ಲ. ಬಂದೆ ಅವಾಗ ಸಮಾನ ನೀವು ಇಲ್ಲ, ಅದು ಹೇಳ್ತೀನಿ ನಿಮಗೆ. ಏನು ಸಮ್ಮಿಶ್ರ ಸರ್ಕಾರ ಹೋದ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದ ಸಂದರ್ಭದಲ್ಲಿ ನಮ್ಮ ಏನು ಜೆ.ಸಿ. ಮಾಧುಸ್ವಾಮಿ ಅವರ ಉಪಸಮಿತಿ ರಚನೆ ಆಗಿ ಅಲ್ಲಿ 4 ಗುಂಪುಗಳಾಗಿ ವರ್ಗೀಕರಣ ಆಗಿ ಅಲ್ಲಿ ಸೆಕ್ಷನ್ 341 342 ತೊಡಕಾಗಿರೋದ್ರಿಂದ ಒಳ ಮೀಸಲಾತಿ ಕೊಡೋದಕ್ಕೆ ಅವಾಗ ಅಲ್ಲಿ ಜೆ.ಸಿ. ಮಾಧುಸ್ವಾಮಿ ಅವರು 4 ವರ್ಗ ಏನು ಎಡಗೈ ಸಮುದಾಯ, ಮಾದಿಗ ಸಮುದಾಯ 4 ಸಮುದಾಯಗಳಿಗೆ 6%, 5.5% ಬಲಗೈ ಸಮುದಾಯ 4 ಸಮುದಾಯಗಳಿಗೆ, ಮತ್ತು ಲಂಬಾಡಿ, ಬೋವಿ, ಕೊರಚ, ಕೊರ್ಬಾ ಸಮುದಾಯಗಳಿಗೆ 4.5%, ಇನ್ನು ಉಳಿದಂತೆ 1% ಅಲೆಮಾರಿ ಸಮುದಾಯಗಳಿಗೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಆಗಿರುತ್ತೆ. ಜೊತೆನಲ್ಲಿ 15% ಇದ್ದಂಥ ಸಂದರ್ಭದಲ್ಲಿ ಅವಾಗ ಇದೇ ನಾಗಮೋಹನ್ ದಾಸ್ ಆಯೋಗದ ಒಂದು ರಚನೆ ಮಾಡಿ 15 ರಿಂದ 17% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 3 ರಿಂದ 7% ಕೊಟ್ಟಂಥದ್ದು. ಮತ್ತೆ ಕಾನೂನಲ್ಲಿ ತೊಡಕಾದ ಸಂದರ್ಭದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಂತ ನೆಚ್ಚಿನ ಪ್ರಧಾನಮಂತ್ರಿ ಮೋದಿರವರು ಅಲ್ಲಿ ವಕಾಲತ್ತು ವಹಿಸಿ ಅಲ್ಲಿ ಅಫಿಡವಿಟ್ ಸಲ್ಲಿಸಿ ಇದೇ ಒಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪರವಾಗಿ ಅಫಿಡವಿಟ್ ಸಲ್ಲಿಸಿರೋ ಮುಖಾಂತರ ಇವತ್ತು ಒಳ ಮೀಸಲಾತಿ ಜಾರಿಗೆ ಆಗಿದೆ. ನಮ್ಮ ಜೊತೆ ದಲಿತ ಸಂಘರ್ಷ ಸಮಿತಿ ನಾಯಕರಿದ್ದಾರೆ. ಹಲವಾರು ಹೋರಾಟಗಳು. ನಾನು ಅವ್ರನ್ನ, ನನಗೆ ಗೊತ್ತಿಲ್ಲ ಅವ್ರು ಎಡಗೈಯೋ ಬಲಗೈ ಅಂತ ಗೊತ್ತಿಲ್ಲ. ನಾನು ಅವ್ರನ್ನ ನಮ್ಮ ಸ್ನೇಹಿತರು ಅಂತ ನಾನು ನೋಡಿದ್ದೀನಿ. ಅವ್ರನ್ನ ದಲಿತರೊಳಗಡೆ ಇದ್ಕೊಂಡು ದಲಿತರ ಏಳಿಗೆಗಾಗಿ ಹೋರಾಟ ಮಾಡಿದಂಥವ್ರು ಮಾವಳ್ಳಿ ಶಂಕರ್ ಇದ್ದಾರೆ. ಮಾವಳ್ಳಿ ಶಂಕರ್ ಅವರೇ, ನನಗೆ ಗೊತ್ತಿಲ್ಲ ನೀವು ಎಡಗೈಯೋ ಬಲಗೈಯೋ, ಸ್ಪೃಶ್ಯರು ಅಸ್ಪೃಶ್ಯರು. ಯಾಕಂತ ಹೇಳಿದ್ರೆ ನೀವು ಇವತ್ತು ದಲಿತ ಪರ ಹೋರಾಟ ಮಾಡಿದ್ರಿಂದ ನಿಮ್ಮನ್ನ ಎಲ್ಲರನ್ನೂ ಟಚ್ ಮಾಡ್ತಾರೆ. ನಿಮ್ಮನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನುವಂಥದ್ದು ಎಲ್ಲ ದಮನಿತ ಜಾತಿಗಳ ತಾಯಿ. ಅದರ ಒಡಲಲ್ಲಿ ಎಲ್ಲ ಸಕಲೆಂಟು ನೊಂದ ಸಮುದಾಯಗಳಿದ್ದಾವೆ. ಅವರೆಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥದ್ದು ದಲಿತ ಸಂಘರ್ಷ ಸಮಿತಿಯ ಬಹುದೊಡ್ಡ ಒಂದು ಆಶಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಈಗ ಏನು ಒಳ ಮೀಸಲಾತಿ ವಿಚಾರ ಇವತ್ತು ನಮ್ಮ ಮುಂದೆ ಬಂದಿದೆ. ಈಗಾಗಲೇ ಅನೇಕ ಗೆಳೆಯರು ಮಾತಾಡಿದ್ದಾರೆ. ಅವರ ಮಾತಾಡಿರುವ ಅಂಶಗಳಲ್ಲಿ ಯಾವುದೇ ರೀತಿಯಲ್ಲಿ ಅತಿಶಯೋಕ್ತಿಯನ್ನು ನನಗೆ ಕಾಣ್ತಾ ಇಲ್ಲ. ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕು, BJP ಆಗಲಿ RSS ಆಗಲಿ ಅದು ಯಾವತ್ತೂ ಕೂಡ ಅದು ನೊಂದವರ ಪರವಾಗಿಲ್ಲ. ಅದು ಯಾವತ್ತೂ ದಲಿತರು ಹಿಂದುಳಿದವರ ಪರವಾಗಿಲ್ಲ. ಅದು ಹುಟ್ಟಿದ್ದೇ ಅಂದರೆ ಮನುಸ್ಮೃತಿಯನ್ನು ಅದರ ಹೊಟ್ಟೆಯ ಒಳಗಡೆ ವಿಷ ಇಟ್ಕೊಂಡು ಹುಟ್ಟಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಸಂವಿಧಾನವನ್ನು ವಿರೋಧ ಮಾಡೋದಕ್ಕೆ ಹುಟ್ಕೊಂಡಂಥದ್ದು RSS. ನಿಮಗೆಲ್ಲ ಗೊತ್ತಿದೆ, ಮಂಡಲ್ ವರದಿ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ಅದನ್ನು ಮಾಡಬಾರ್ದು ಅಂತ ಬೀದಿಗಿಳಿಸಿದ್ದು ಇದೇ RSS ಮತ್ತು BJP ಒಂದು ಕಡೆ ಇರಲಿ. ಈಗಾಗಲೇ ತಳ ಸಮುದಾಯಗಳ ನಡುವೆ ಸಮಾನ ನಮಗೂ ಒಂದಷ್ಟು ಪಾಲು ಕೊಡಿ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಕಳೆದ 3 ದಶಕಗಳಲ್ಲಿ ಹೋರಾಟ ಆಗಿದೆ. ಅದನ್ನು ಅನೇಕ ಸರ್ಕಾರಗಳು ಬಗೆಹರಿಸಬೇಕಾಗಿತ್ತು, ಬಗೆಹರಿಸಲಿಲ್ಲ. ಇದು ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ 2024ರ ಆಗಸ್ಟ್ 1ರಂದು ದೇವಿಂದರ್ ಸಿಂಗ್ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ಈ ಒಂದು ಒಳ ಮೀಸಲಾತಿಯಾಗಿ ತೀರ್ಪನ್ನು ಕೊಟ್ಟಂಥದ್ದು ಸುಪ್ರೀಂ ಕೋರ್ಟು. ಇದು ಯಾವ ರಾಜ್ಯ ಸರ್ಕಾರಗಳ ಅಥವಾ ಹೈಕೋರ್ಟ್ಗಳಲ್ಲಾದಂಥ ಪ್ರಕರಣಗಳಲ್ಲ. ಆಂಧ್ರದಲ್ಲಿ ಸಾಕಷ್ಟು ಬಾರಿ EV ಚಿನ್ನಯ್ಯ ಪ್ರಕರಣ ಆಯಿತು, ಅದು ಬಿದ್ದೋಯ್ತು. ಆನಂತರ ಅರುಣ್ ಮಿಶ್ರಾ
ಆನಂತರ ಉಷಾ ಮೆಹ್ರಾ ಕಮಿಷನ್ಗಳು ಬಂದಿದ್ದಾವೆ. ಈಗ ಫೈನಲ್ ಆಗಿ 7 ಜನ ಜಡ್ಜ್ಗಳು ಕೊಟ್ಟಂಥ ತೀರ್ಪಿದು, ಸಾಂವಿಧಾನಿಕ ಪೀಠ ಇದು. ಸೊ ಹಾಗಾಗಿ ಈಗ ಒಳ ಮೀಸಲಾತಿಯನ್ನು ಸರ್ಕಾರಗಳು ಜಾರಿ ಮಾಡಲೇಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಸಮುದಾಯಗಳು ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಪಾಲು ಕೊಡಿ ಅಂತ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನೋಡಿ, ಈಗ ನಮ್ಮ ಅಲೆಮಾರಿ ಸಮುದಾಯಗಳು ಇವತ್ತಿಗೂ ಬೀದಿಗಳಲ್ಲಿದ್ದಾರೆ. ಅವ್ರನ್ನ ಯಾರು ಮನುಷ್ಯರಂತ ಇವತ್ತು ನೋಡ್ತಾ ಇಲ್ಲ. ಈಗ ಅವ್ರ ಪರವಾಗಿ ಅವರು ಮಾತಾಡಿದ್ದಾರೆ ಎಷ್ಟೋ ಸಾರಿ, ಆದರೆ ಇವ್ರ ಬಗ್ಗೆ ಯಾರು ಮಾತಾಡೋದು? ಸೊ ಇದನ್ನು ಕೂಡ ಮಾತಾಡ್ಬೇಕು ಸರ್. ನಿಮ್ಮದೇ ನಾಯಕರು ಸರ್, ಇವತ್ತು ರಾಷ್ಟ್ರದ ಮಹೋನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅನೇಕರಿದ್ದಾರೆ, ಅವ್ರು ಯಾರು ಮಾತಾಡ್ತಿಲ್ಲ ಸರ್. ಅವರು ಇಲ್ಲ, ಮಾತಾಡಬೇಕಾಗತ್ತೆ. ಈಗ ಯಾರು ಇಲ್ಲಿ ಏನಾಗಿದೆ ನೋಡಿ, ಇದು ಜಾತಿ ಶ್ರೇಣಿ ಇರುವಂತಹ ಸಮಾಜ. ಒಂದು ಜಾತಿ ಮೇಲೆ ಒಂದು ಜಾತಿ ಮೇಲೆ ಹೀಗಾಗಿ 6,000 ಜಾತಿಗಳನ್ನು ಈ ಬ್ರಾಹ್ಮಣವಾದಿ ನೀತಿ ಮತ್ತು ಈ ಮನುಸ್ಮೃತಿ ಮಾಡಿ ಇಟ್ಬಿಟ್ಟಿದೆ. ಇವಾಗ ಅವುಗಳನ್ನೆಲ್ಲ ಒಂದು ಮಾಡಬೇಕಾದಂಥ ಕರ್ತವ್ಯ ನಮ್ಮದು. ಅದರಲ್ಲಿ ಈ ಥರ ತೀರಾ ಕೆಳ ಹಂತದಲ್ಲಿರುವಂಥ ಭಂಗಿಗಳಿದ್ದಾರೆ, ಸ್ಕ್ಯಾವೆಂಜರ್ಸ್, ಇವತ್ತು ಮಲ ಬರುವಂತಹ ಸಮುದಾಯಗಳಿದ್ದಾವೆ, ಅವ್ರನ್ನ ವಿಮೋಚನೆ ಮಾಡಬೇಕು. ಇವತ್ತು ಇಂಥ ಅನೇಕ ತಳ ಸಮುದಾಯಗಳು ಅಕ್ಷರನೇ ಇಲ್ಲ ಅವ್ರಿಗಿನ್ನೂ ಅಕ್ಷರಗಳಿಲ್ಲದ ಅಕ್ಷರ ವಂಚಿತರಾಗಿರುವಂಥ ಸಮುದಾಯ. ಈಗ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ತಾವು ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಅಲೆಮಾರಿ ಸಮುದಾಯದವರಿಗೆ ವರದಿಯಲ್ಲಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರು 1% ಮೀಸಲಿಟ್ಟಿದ್ರು. ಈಗ ಅವ್ರನ್ನ 4% ಇದ್ದಂಥ ಸ್ಪೃಶ್ಯರು ಅಂತಿದೆ ಅಲ್ಲಿಗೆ ಸೇರಿಸಿದ್ದಾರೆ. ಅವರು ಮೊದಲು 17% ಜೊತೆ ಕಿತ್ತಾಡ್ತಿದ್ರು, ಈಗ 5% ಜೊತೆ ಕಿತ್ತಾಡಬೇಕು. ಇದು ಎಲ್ಲಂದ್ರೆ ಅವ್ರಿಗೆ ನಮಗೆ ಅನ್ಯಾಯ ಆಗಿದೆ, ನಮಗೆ 1% ಕೊಡಿ, ನಾವು ಅದರಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ವ್ಯಾಖ್ಯಾನ ಏನು ಸರ್? ಖಂಡಿತ ಇದು ಈಗ ಏನು 3 ವರ್ಗ ಮಾಡೋದು, ಅದನ್ನು ನಾವು ಅದರಲ್ಲಿ ಆ 3 ವರ್ಗದಲ್ಲಿ AB ಮತ್ತು C ವರ್ಗದಲ್ಲಿ ನಮ್ಮ ಅಲೆಮಾರಿಗಳನ್ನು ಹಾಕೋದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗೋದಿಲ್ಲ. ಅವರನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು. ಆ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಅವಕಾಶಗಳನ್ನು ಕೊಡಬೇಕು. ಆ ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಾನು ಅದಕ್ಕೆ ಒಂದು ಸೂತ್ರವನ್ನು ಕೊಟ್ಟಿದ್ದೆ, ಅದು ಸರಿಯೋ ತಪ್ಪ ಗೊತ್ತಿಲ್ಲ. ಈಗ ಏನು ಎ ಗುಂಪಿನಲ್ಲಿದ್ದರು, ಎ ಗುಂಪಿನಲ್ಲಿದ್ದವ್ರಿಗೆ 2% ಕೊಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಬಿ ಗುಂಪಲ್ಲಿದ್ದವ್ರಿಗೂ 6%, ಸಿ ಗುಂಪಲ್ಲಿದ್ದವ್ರಿಗೂ 6%, ಮತ್ತು ಏನು ಡಿ ಗುಂಪಲ್ಲಿದ್ದವರಿಗೆ ಬಹುಶಃ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಒಂದಷ್ಟು ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಬಟ್ ಇದೆಲ್ಲೋ ಮಿಸ್ಫೈರ್ ಆಗಿದೆ. ಹಾಗಾಗಿ ಖಂಡಿತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾಗಿ ಮಾತಾಡೋರು, ಕಳಕಳಿ ಇರೋವಂಥವ್ರು. ಅವರು ಯೋಚನೆ ಮಾಡಿ ಮುಂದೆ ಏನು ಗೆಜೆಟ್ ನೋಟಿಫಿಕೇಷನ್ ಆಗೋದಕ್ಕಿಂತ ಮೊದಲೇ ಈ ಸಮುದಾಯಗಳ ಅವಕಾಶಗಳನ್ನು ಅವರು ಕಿತ್ಕೊಳ್ಬಾರ್ದು, ಅದನ್ನು ಮಾಡಲೇಬೇಕು ಅನ್ನುವಂಥ ದೊಡ್ಡ. ಮತ್ತೆ ನಿಮ್ಮನ್ನು ಮಾತಾಡ್ತೀವಿ ಶಂಕರ್ ಅವರೇ. ಎಸ್ ಸರ್. ದಯವಿಟ್ಟು ಸಿದ್ದರಾಮ ಸಾಹೇಬ್ರೆ, ನಮಗೆ ದೊಡ್ಡ ಅನ್ಯಾಯ ಆಗೈತಿ. ಇವತ್ತು ನಮ್ಮ ಜನಸಂಖ್ಯೆ ಕಡಿಮೆ ಇರ್ಬೋದು, ಇವತ್ತು ಇಲ್ಲಿ ಹೋರಾಟ ಮಾಡೋಕ್ಕೆ ಕೇವಲ ಕೆಲವೇ ಜನ ಬಂದಿರೋ ನಮ್ಮ ಸಮುದಾಯದವರು ಅಲೆಮಾರಿಗಳಲ್ಲಿ. ಹಂಗಂತ ನೀವು ಕಡಿಮೆ ಇದ್ದಾರೆ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಕೇಳ್ತಿರೋದು ಕೇವಲ 1%, ಆ 1% ಕೊಟ್ಬಿಡ್ರಿ ಸರ್. ಇನ್ನು ಈಗ ಆಯಿತು, ಈಗ ಹಂಚಿಕೆ ಮಾಡಾಯ್ತು, ಮುಂದೇನು ಸರ್? ತಾವು ಏನು ಕೇಳ್ತೀರಿ? ಸರ್ಕಾರ ಕೊನೆ ಅಸ್ತ್ರ ಏನಿದೆ ಸರ್? ನಾವು ಹೋರಾಟ ಬಿಟ್ಟರೆ ಏನಿಲ್ಲ ಸರ್. ಇಲ್ಲಾಂದ್ರೆ ಸರ್ಕಾರ ಹತ್ರ ಏನಾದರೂ ಪ್ಯಾಕೇಜ್ ಕೇಳ್ತಿದ್ದೀರಾ? ಏನಿಲ್ಲ ಸರ್, ದಯಮಾಡಿ ಕಳಿಸಿಬಿಡಿ ಸರ್. ನಮಗೆ ನಮ್ಮ ಅಲೆಮಾರಿಗಳಿಗೆ ದಯಮಾಡಿ ಕಳಿಸಿಬಿಡಿ. ನಾವು ಇದ್ರೂ ಇವೆಷ್ಟು ಸರ್, ನಾವು ಹೀಗೆ ಕಾಂಪಿಟೇಷನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಇದರಲ್ಲಿ ಹೋಗಿ ಮೊದಲು 17% ಜೊತೆ ಗುದ್ದಾಡ್ತಿದ್ರಿ, ಈಗ 5% ಸರ್. ಎಷ್ಟೋ ಜನ ಸರ್ ಇನ್ನೂ ಡಿಗ್ರಿ ಮುಗಿಸಿಲ್ಲ ಸರ್ ನಮ್ಮ ಸಮುದಾಯಗಳಲ್ಲಿ. ಇನ್ನೂ ಜಾಬ್ ಬಿಡ್ರಿ ಸರ್, ದೂರ ಹೋದ್ರಿ ನೀವು. ಇನ್ನು ಟೆಕ್ನಿಕಲ್ ಫೀಲ್ಡಲ್ಲಿ ಯಾರು ಇಲ್ಲ ಸರ್. ಅವರಿಗೆಲ್ಲ ಕಾಂಪಿಟೇಷನ್ ಕೊಡ್ಬೇಕಂತ ಆಗಲ್ಲ ಸರ್. ದಯವಿಟ್ಟು ಸಿದ್ದರಾಮ ಸಾಹೇಬ್ರೆ, ಇದೊಂದೊಂದು ಸಲ ಹೇಳ್ತೀನಿ, ನಾವು ನಿಮ್ಮ ತಾಯಿ ಕರಳು, ಈ ಸಮಾಜದ ಬಗ್ಗೆ, ಅತಿ ಹಿಂದುಳಿದ ಕೆಲವು ಜಾತಿಗಳ ಬಗ್ಗೆ ನಿಮ್ಗೆ ಅಭಿಮಾನ ಐತೆ, ನಮ್ಗೆ ಕೊಡ್ರಿ, ಅಷ್ಟೇ ಕೇಳ್ಕೊತೀನಿ ಸರ್. ಈಗ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಕೂಡ ಇವ್ರನ್ನೇ ನಮಗೆ ಭಿಕ್ಷೆ ಬೇಡ್ತಾ ಹೋಗೋದಲ್ಲ. ನಮಗೆ ಈ ಕಾನೂನಾತ್ಮಕವಾಗಿ ಏನು ಕೊಟ್ಟಿದ್ದಾರಲ್ಲ, ಆ ಒಂದು ಮೀಸಲಾತಿಯನ್ನು ನಮ್ಮ ಅಲೆಮಾರಿಗಳು ಕೊಡಬೇಕು. ಇಲ್ಲದೆ ಹೋದರೆ, ನೀವು ಕೊಡದೇ ಇದ್ರೂ ಕೂಡ ನಾವು ಕಾನೂನಾತ್ಮಕವಾಗಿ ಆದರೂ ಕೂಡ ಹೋರಾಟ ಮಾಡಿ ಇದನ್ನು ಕಿತ್ಕೊಳ್ತೀವಿ ಅನ್ನೋಂಥ ಶಬ್ದವನ್ನು ಇವತ್ತು ನಾವು ಖಂಡಿಸ್ತೇವೆ. ಎಸ್ ಸರ್. ಸರ್, ನಮ್ಮ ಹೆಸರು ಸಣ್ಣಜ್ಜ ಅಂತೇಳಿ, ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರಲ್ಲಿ. ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಪ್ರಸ್ತಾವನೆ ಎಲ್ಲ 49 ಸಮುದಾಯಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, 12ನೇ ಶತಮಾನದಲ್ಲಿದ್ದ ಇಲ್ಲಿವರೆಗಾದರೂ ನಾವು ಹೀನಾಯ ಸ್ಥಿತಿಯಲ್ಲಿ ಗುಡಿ ಗುಂಡಾರದಲ್ಲಿ ಮತ್ತು ಕೈದು ಜೋಪಡಿಗಳಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ವಂಚಿತರಾಗಿದ್ದಾವೆ ಅಂತ ಹೇಳಿದರೆ, ಇಡೀ ಕರ್ನಾಟಕದಲ್ಲಿ 49 ಸಮುದಾಯ ಅಲೆಮಾರಿ ಸಮುದಾಯಗಳು, ಪರಿಶಿಷ್ಟ ಜಾತಿ ಸಮುದಾಯ 59 ಮಾಡಿ, ನಮಗೇನು ಬೇಡಲ್ಲ. ಯಾಕಂದರೆ ನಮ್ಮ ಧ್ವನಿ ಇಲ್ಲದ ಸಮುದಾಯಗಳು, ಯಾಕಂದರೆ ನಾವು ಒದ್ರೂ ಒದಿಸ್ಕೋಬೇಕು, ತುಳಿದ್ರೂ ತುಳಿಸ್ಕೋಬೇಕು, ಯಾಕಂದರೆ ತೂ ಅಂದ್ರೆ ಕಳಿಸ್ಕೋಬೇಕು. ಯಾಕಂದರೆ ನಾಯಿ ಚೀವು ಬಿಟ್ಟು ಬಿಸ್ಕೊಟ್ ಹಾಕೋಂಥ ಕೆಲಸಗಳು. ಸಿದ್ದರಾಮಯ್ಯನವರೇ, ನಿನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ಮ ಅಲೆಮಾರಿಗಳಿಗೆ ಮೀಸಲಾತಿ ಕೊಡಂತ ಕೇಳ್ತಾ ಇದ್ದೀನಿ. ನಮಗೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮನೆ ಮನೆಗೆ ಬಂದು ಭೇಟಿ ನೀಡಿ
ಮಕ್ಕಳಲ್ಲಿ ವಿದ್ಯಾವಂತರು ಎಷ್ಟಿದ್ದಾರೆ, ಅವರು ಹೊಲ ಎಷ್ಟಿದೆ, ಮನೆ ಎಷ್ಟಿದೆ, ಅವ್ರು ಎಷ್ಟು ವಿದ್ಯಾವಂತರಿದ್ದಾರೆ ಅಂತೇಳಿ ತಿಳ್ಕೊಂಡು ಒಂದು ವರದಿ ಕೊಟ್ಟಿದ್ರು. ಏನು ವರದಿ ಅಂದರೆ ಎ ಗ್ರೂಪಲ್ಲಿ 59 ಜಾತಿಯನ್ನು ಸೇರಿಸಿ 1% ಇಟ್ಟಿದ್ರು. ಆದರೆ ನಮ್ಮ ಬೇಡಿಕೆ 2% ಇತ್ತು. ಆದರೂ ಈಗ 2% ಬೇಕು ನಮ್ಗೆ, 1%ಗೆ ನಮ್ಗೆ ತೃಪ್ತಿ ಆಗಲ್ಲ. 2%ವರೆಗೂ ಹೋಗ್ತೀವಿ. ಪರಿಹಾರ ಏನು ಸರ್? ನೀವು ಹೇಳ್ತಿದ್ರ ಅವ್ರ ಜೊತೆ ಪೈಪೋಟಿ ಮಾಡೋಕೆ ಆಗ್ತಾ ಇಲ್ಲ ಅಂತನಾ? ಬೋವಿ ಲಂಬಾಣಿ ಸಮುದಾಯ ಜೊತೆ ತಾವು ಹೋರಾಟ ಮಾಡಿಕೊಂಡು ತಮ್ಮ ಹಕ್ಕನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದು ಸ್ವಾಮಿ, ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆಂದರೆ ಅವರು ಬಲಾಢ್ಯ ಸಮುದಾಯಗಳು, ಭಾಳಷ್ಟು ಜನಸಂಖ್ಯೆ ಇರ್ತದೆ. 17% ಇತ್ತು, ಅವ್ರ ಜೊತೆ ಹೋರಾಟವನ್ನು ಮಾಡ್ತಾ ಇದ್ರಿ. ಈಗ 5% ಜೊತೆ ಹೋರಾಟ ಮಾಡೋದು ಕಷ್ಟ ಅನ್ಸುತ್ತಾ? ಮೊದಲು ಕಷ್ಟಪಟ್ಟಿದ್ದೀವಿ, ಈಗೂ ಕಷ್ಟಪಡೋದು, ದೊಡ್ಡ ಕಷ್ಟಪಡ್ತೀವಿ. ಮೊದಲಂತರೂ ಯಾರು ಯುವತಿವರೆಗೂ ಒಬ್ಬ ನೌಕರಿದಾರ ಇಲ್ಲ ನಮ್ಮದರಲ್ಲಿ. ಅದೇ ರೀತಿ ನಾವು ಈ ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ, ಈ ಸರ್ಕಾರ ನೀವು ನಮ್ಗೆ ಏನೇ ಅನ್ಯಾಯ ಮಾಡಿದ್ರು, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ನಮಗೆ ಕಾನೂನು ಕಾಪಾಡುತ್ತೆ. ನಮ್ಮ ಬಾಬಾ ಸಾಹೇಬ್ ಅವ್ರು ಕಾಪಾಡ್ತಾರೆ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಅಲೆಮಾರಿಗಳಿಗೆ ಒಳ ಮೀಸಲಾತಿ ಆದೇಶ ಆಗಿರೋದೆ. ಅಸ್ಪೃಶ್ಯ ಸಮುದಾಯಗಳಿಗೆ ತಳಗಿದ್ದವ್ರನ್ನ ಮೇಲೆಬ್ಸಕ್ಕೆ ಒಳ ಮೀಸಲಾತಿ ಆದೇಶ ಆಗಿದೆ. ಸುಪ್ರೀಂ ಕೋರ್ಟು ಸ್ಪಷ್ಟವಾದ ತೀರ್ಪು ಕೊಟ್ಟಿದೆ. ಆ ತೀರ್ಪು ಪ್ರಕಾರ ಇವರು ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಇವರು ಕುರ್ಚಿ ಉಳಿಸೋಕ್ಕೋಸ್ಕರ, ಇವರು ಸೀಟ್ ಉಳಿಸೋಕ್ಕೋಸ್ಕರ, ಇವರು ರಾಜಕೀಯಕ್ಕೋಸ್ಕರ ನಮ್ಮಂಥ ತೆಳ ಸಮುದಾಯಗಳು, ಬಾಯಿಲ್ದ ಸಮುದಾಯಗಳನ್ನು ಸಾಯಿಸಿ ಈ ಥರ ತೆಗೆದ್ರೆ ನಾವು ಸುಪ್ರೀಂ ಕೋರ್ಟ್ವರೆಗೂ. ನಮ್ಮ ಜೊತೆ JDSನವರು ಇವತ್ತು ಬಂದಿದ್ದಾರೆ. ನಾನು ಎಡಗೈ ಸಮಾಜಕ್ಕೆ ಸೇರಿದವನು ನಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು JDSಲ್ಲಿ ವಿಜಯನಗರ ಅಧ್ಯಕ್ಷ ಆಗಿದ್ದೇನೆ. ಈ ನಮ್ಮ ದೇಶದಲ್ಲಿ ಹೇಳಬೇಕಾದ್ರೆ, ನಮ್ಮ ದೇಶದಲ್ಲಿ ಇದೇ ಸರಿ ಇಲ್ಲ, ಸಿಸ್ಟಮೇ ಸರಿ ಇಲ್ಲ. ಕಾರಣ ಇಷ್ಟೇ ಸರ್, ಕಾರಣ ಇಷ್ಟೇ. ಗುಡಿಗೋಪುರ ಕ್ಲೀನ್ ಮಾಡಿದವ್ರು ನಾವು ಮಾದಿಗರು, ಗುಡಿಗೋಪುರ ಕ್ಲೀನ್ ಮಾಡೋರು ನಾವು, ಬೀದಿ ಕಸ ಗುಡಿದವ್ರು ನಾವು, ನಿಮ್ಮ ಆರೋಗ್ಯ ಕಾಪಾಡೋ ಮಾದಿಗರು, ನಿಮ್ಮ ಚಟ್ಟ ಕಟ್ಟೋರು ನಾವೇ, ನಿಮ್ಮ ಚಪ್ಪಲಿ ಅವಳಿಯವರು ನಾವೇ, ನಿಮ್ಮ ಗೋಧಿ ತೋಡೋರು ನಾವೇ ರೀ. ನಾವು ಕಷ್ಟಪಡೋರು ನಮಗೆ ಕೊಡ್ತಾರೆ, ನಿಮ್ಗೆ ಯಾರೇ ಕೊಡ್ತಾರೆ? ಇಲ್ಲಿ ಬಗ್ ನೋಡಿ ಸ್ವಾಮಿ, ನೀವೇ ನೋಡಿ ಪಾಪ ಅಲಿಮಾರರು. ನಾವಲ್ಲ ಸಿವಿಲೈಸ್ ಪೀಪಲ್, ವಿ ಆರ್ ದಿ ಅನ್ಸಿವಿಲೈಸ್ ಪೀಪಲ್. ನೀವು ಕುಣಿಸಿದ ಸ್ವಾತಂತ್ರ್ಯ ಬಂದು 71 ವರ್ಷ ನಾಚಿಕೆ ಹಾಕ್ಬೇಕು ನಮ್ದು ಹೆಚ್ಚಿಗೆ. ಇಂಥ ಲೀಡರ್ ಆದವರೆಲ್ಲ ನೀವು ಹೇಳ್ಬೇಕ್ರಿ. ಅವರೆಲ್ಲ ನೋಡಿ ಹೆಂಗಿದ್ದಾರೆ. ನಾವಲ್ಲಿ ಸೂಟು ಬೂಟ್ ಹಾಕೊಂಡಿದ್ವಿ. ಇದು ಯಾರು ಕೊಟ್ಟಿದ್ದು? ಬಾಬಾ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಅವ್ರು ಹೇಳಿದ್ರೆ ಆ ಕಾಲದಲ್ಲಿ ಎಲ್ಲರಿಗೆ ಸಮಪಾಲು ಎಲ್ಲಿದೆ ಸಮಪಾಲು? ಬೇರೆ ಬೇರೆ ಕೆಲಸ ಮಾಡಿದವ್ರಿಗೆ ಒಳ್ಳೆ ಪಾಲು, ಏನಿಲ್ಲದವ್ರಿಗೆ ಇಂಥ ಪಾಲು. ಜಾತಿ, ದೇವರು, ಧರ್ಮ ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಕ್ಯಾಸ್ಟಿಸಮ್ ಹೋಗ್ಬೇಕ್ರಿ, ಅವಾಗಲೇ ಉದ್ಧಾರ ಆಗೋದು ಅನ್ಸುತ್ತೆ ಅನ್ಕೊಂತೀನಿ. ಯಾರಿಗೆ ಕ್ಯಾಸ್ಟಿಸಮ್ ತಂದಿದ್ದು? ಹೊರದೇಶದಲ್ಲಿ ಕ್ಯಾಸ್ಟ್ ಇದೆಯಾ? ಬೇರೆ ದೇಶ ಕ್ಯಾಸ್ಟ್ ಇದೆಯಾ? ಭಾರತದಲ್ಲಿ ಹೊಟ್ಟೆ ಪಾಟ್ಗೋಸ್ಕರ ಕ್ಯಾಸ್ಟ್, ಆ ಕ್ಯಾಸ್ಟ್, ಅವನು ಇವನು ಅಂತ ಹೇಳ್ಬಿಟ್ಟು ಅವ್ರು ಸ್ವಂತಕ್ಕೋಸ್ಕರ ನಿನ್ನಕ್ಕೋಸ್ಕರ ಬದುಕಾರೆ. ನಮ್ಮಲ್ಲಿ ಕ್ಯಾಸ್ಟ್ ಹೇಳ್ಕೊಂಡು ನಮ್ಮವರೆಲ್ಲ ಕಷ್ಟಪಡೋನು ಮಾದಿಗರು. ತಮಟೆ ಹೊಡೆದ್ರೆ ನಿಮ್ಮ ದೇವರೆಲ್ಲ ಆಚೆ ಬರೋದು. ಮಾದಿಗ ತಮಟೆ ಹೊಡೆದಲ್ಲ ನಿಮ್ಮ ದೇವರ ಆಚೆ ಬರಲ್ಲ. ಎಸ್ ಸರ್. ಸರ್, ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ರಲ್ಲ, ಆ ಸಂವಿಧಾನದಲ್ಲಿ ಈ ದೇಶದಲ್ಲಿ ಏನು ಯಾರು ಉತ್ತಮರಿದ್ದಾರೆ, ಬಲಾಢ್ಯರಿದ್ದಾರೆ, ಅವ್ರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿರೋದಕ್ಕೆ ಭಿಕ್ಷೆಗೆ ಮಾತ್ರ ನಮಗೆ ಇದು ಕೊಟ್ಟಿದ್ದಾರೆ, ರಿಸರ್ವೇಷನ್ ಕೊಟ್ಟಿದ್ದಾರೆ. ಆದರೆ ಈ ದೇಶದಲ್ಲಿ ನಾವೇ ತೊಗೊಬೇಕಂದ್ರೆ SC ST OBCಗಳು ಈ ದೇಶದಲ್ಲಿ ದಲಿತ ಪರ ಯಾವಾಗ ನಿಂತ್ಕೊತಾರೋ ಆವತ್ತು ನಮ್ಮ ಸಂವಿಧಾನ ನಾವೇ ಪರ್ಸೆಂಟೇಜ್ ತೊಗೊಬೋದು. ಅದುವರೆಗೂ ಈ ದೇಶದಲ್ಲಿ ಬಲಾಢ್ಯರ ಮುಂದೆ ನಾವು ಇರೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಾತಾಡದೆ ಬೇರೆ ಸಮಾಜ ಕಟ್ ಮಾಡ್ತಾರೆ.